ಮತ್ತೆ ಒಂದಾಗ್ತಿದ್ದಾರೆ ತಮಿಳುನಾಡು ಸಿಎಂ ವಿಜಯ್ ಹಾಗೂ ಪತ್ನಿ. ಡಿವೋರ್ಸ್ ಕೇಸ್ ಅನ್ನ ವಾಪಸ್ ಪಡ್ಕೊಳ್ತಿದ್ದಾರೆ ವಿಜಯ್ ಪತ್ನಿ. ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆಯುತ್ತಿದ್ದಾರೆ. ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಮತ್ತು ಅವರ ಪತ್ನಿ ವಿಚ್ಛೇದನ ಪಡೆದಿದ್ರು. ಈಗ ಡಿವೋರ್ಸ್ ಕೇಸ್ ಏನಿತ್ತು ಅದನ್ನ ವಾಪಸ್ ಪಡೆಯುತ್ತಿದ್ದಾರೆ ವಿಜಯ್ ಪತ್ನಿ. ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆಯುತ್ತಿದ್ದಾರೆ ಪತ್ನಿ ಸಂಗೀತಾ. ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ವಾಪಸ್ ಪಡಿತಾ ಇರುವಂತದ್ದು. ಶೀಘ್ರವೇ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ಉನ್ನತ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ಇವತ್ತು ಅರ್ಜಿಯ ವಿಚಾರಣೆ ಇತ್ತು. ಸಂಗೀತಾ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗಿದ್ರು. ಆದರೆ ವಿಜಯ್ ಈ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ವಿಚಾರಣೆಯನ್ನ ಮುಂದೂಡಲಾಗಿದೆ. 1999ರ ಆಗಸ್ಟ್ನಲ್ಲಿ ಈ ದಂಪತಿಗಳು ವಿವಾಹವಾಗಿದ್ರು. ಮಗ ಜೇಸನ್ ಸಂಜಯ್ ಕೂಡ ಇದ್ದಾರೆ ಮತ್ತು ಮಗಳು ದಿವ್ಯಾ ಶೇಷ ಮತ್ತು ಜೇಸನ್ ಸಂಜಯ್ ಎನ್ನುವಂತಹ ಇಬ್ಬರು ಮಕ್ಕಳಿದ್ದಾರೆ ವಿಜಯ್ ಮತ್ತು ಪತ್ನಿಗೆ. ಕೆಲ ದಿನಗಳ ಹಿಂದೆ ಸಂಗೀತಾ ಅವರು ವಿಚ್ಛೇದನವನ್ನ ಕೋರಿ ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ಗೀತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಜೋಸೆಫ್ ವಿಜಯ್ ಮತ್ತು ಅವರ ಪತ್ನಿ ವಿಚ್ಛೇದನ ಅರ್ಜಿಯನ್ನ ಅವಾಗಲೇ ಸಲ್ಲಿಕೆ ಮಾಡಿದಂಥದ್ದು. ಆದ್ರೆ ಈಗ ಯಾಕೆ ಮನಸ್ಸನ್ನ ಬದಲಾಯಿಸಿ ಮತ್ತೆ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡ್ಕೊಳ್ತಿದ್ದಾರೆ? ಖಂಡಿತವಾಗ್ಲೂ ಚೈತ್ರ, ಯಾಕಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಇದಕ್ಕಿದ್ದಂತೆ ಒಂದು ಸುದ್ದಿ ಬರುತ್ತೆ. 25 ವರ್ಷದ ದಾಂಪತ್ಯ ಜೀವನಕ್ಕೆ ಸಂಗೀತಾ ಹಾಗೂ ವಿಜಯ್ ಅವರು ಅಂತ್ಯವನ್ನ ಹಾಡ್ತಾ ಇದ್ದಾರೆ ಅಂತ. ಅದಾದ ಮೇಲೆ ಏಪ್ರಿಲ್ 20ಕ್ಕೆ ಇಬ್ರು ಕೂಡ ಅಟೆಂಡ್ ಆಗಬೇಕು ಒಂದು ಫ್ಯಾಮಿಲಿ ಕೋರ್ಟ್ನ ಅಂತ ಚೆಂಗಲ್ಪಟ್ಟು ನ್ಯಾಯಾಲಯದಿಂದ ಒಂದು ಆದೇಶ ಕೂಡ ಬರುತ್ತೆ. ಸೊ ಅವರಿಬ್ಬರು ಕೂಡ ಆಗ ಗೈರಾಗ್ತಾರೆ. ಅದಾದ ನಂತರ ಜೂನ್ 15ಕ್ಕೆ ಮುಂದೂಡ್ತಾರೆ. ಜೂನ್ 15ಕ್ಕೂ ಕೂಡ ಅವರಿಬ್ಬರೂ ಕೂಡ ಅಟೆಂಡ್ ಆಗಿರಲ್ಲ. ಬಟ್ ಈಗ ಆಗಸ್ಟ್ 7ಕ್ಕೆ ಮುಂದೂಡಲ್ಪಟ್ಟಿದ್ದಂತಹ ಈ ಒಂದು ಸಮಯದಲ್ಲಿ ಸಂಗೀತಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಅಟೆಂಡ್ ಆಗಿದ್ದು, ಕೋರ್ಟ್ಗೆ ಅಟೆಂಡ್ ಆಗಿದ್ದು. ಸೊ ಈ ಒಂದು ವಿಚಾರದಲ್ಲಿ ವಿಚ್ಛೇದನವನ್ನು ಇಬ್ಬರೂ ಕೂಡ ವಾಪಸ್ ತಗೊಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಯಾಕಂದರೆ ಹೇಳಿದ್ರೆ ಈಗ ವಿಜಯ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಬ್ಬ ಸಿನಿಮಾ ನಟ ಅಲ್ಲ, ಅವರು ಇವಾಗ CM ಆಗಿದ್ದಾರೆ. ಇತ್ತೀಚಿನ ಅವರ ಮಗ ಒಂದು ಸಂದರ್ಶನದಲ್ಲೂ ಕೂಡ ಹೇಳ್ತಾರೆ, ತಂದೆ CM ಆದಮೇಲೆ ಜವಾಬ್ದಾರಿ ಕೂಡ ನನಗೂ ಜಾಸ್ತಿ ಆಗಿದೆ. ಯಾಕಂದರೆ ಟ್ರೋಲ್ಗಳನ್ನು ನೋಡಿ ನಮಗೂ ಕೂಡ ಬೇಸರ ಆಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ಕುಟುಂಬದ ವಿಚಾರದಲ್ಲೂ ಕೂಡ ಪರಿಣಾಮ ಬೀರ್ತಿದೆ ಒಂದು ವಿಚ್ಛೇದನದ ವಿಚಾರ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಮಾತನಾಡ್ಕೊಂಡಿರ್ತಾರೆ. ಸೊ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ರೀತಿ ಮನಸ್ಸನ್ನ ಬದಲಾಯಿಸಿದ್ರ ಅಂದ್ರೆ ಕೆಲವೊಂದು ಸಲ ಮಕ್ಕಳಿಗೋಸ್ಕರನಾದ್ರೂ ಅವರ ಒಂದು ಕೆರಿಯರ್ಗೋಸ್ಕರನಾದರೂ ಕಾಂಪ್ರೂವ್ ಆಗಬೇಕಾಗತ್ತೆ. ಸೊ ಅದು ಕೂಡ ಎಲ್ಲೋ ಒಂದು ರೀತಿ ಇರಬಹುದು. ಇದರ ಜೊತೆಗೆ ಇತ್ತೀಚೆಗೆ ಅವರು ಮೂಕಾಂಬಿಕಾ ಸನ್ನಿಧಿಗೂ ಕೂಡ ಬಂದು ಹೋಗಿದ್ರು. ಮೂಕಾಂಬಿಕಾ ಸನ್ನಿಧಿಗೆ ಬಂದು ಒಂದು ಬೆಳ್ಳಿ ಖಡ್ಗವನ್ನು ಕೂಡ ಕೊಟ್ಟು ಹೋಗ್ತಾರೆ. ಸೊ ಆಗಲೂ ಕೂಡ ಒಂದಷ್ಟು ವಿಚಾರಗಳು ಬರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಅಂದರೆ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಇದ್ದಂತಹ ಸಂದರ್ಭದಲ್ಲಿ ಇದನ್ನು ಕೊಟ್ಟಿದ್ದೆ ಆದರೆ ಎಲ್ಲವೂ ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಮೇಲೆ ಅವರು ಬಂದು ಕೊಟ್ಟೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಚರ್ಚೆ ಆಗುತ್ತೆ. ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ರೀತಿ ಇವರಿಬ್ರು ಕೂಡ ಮನಸ್ಸನ್ನ ಬದಲಿಸಿಕೊಂಡು ಈಗ ಮಕ್ಕಳಿಗೋಸ್ಕರ ಹಾಗೆ CM ಅನ್ನುವಂತಹ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ರೀತಿ ಫ್ಯಾಮಿಲಿನೇ ಸರಿ ಇಲ್ಲ, ಜೊತೆಗೆ ಅವ್ರಿಗೆ ಅವಾಗವಾಗ ಒಂದಷ್ಟು ಅವಮಾನಗಳಾಗ್ತಾನೆ ಇರ್ತಾನೆ. ನಟಿಯ ವಿಚಾರವನ್ನ ಏನು ಸಂಗೀತಾ ಅವರು ವಿಚ್ಛೇದನದ ವಿಚಾರದಲ್ಲಿ ಹೇಳಿದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾನೆ ಇರುತ್ತೆ. ಸೊ ಇದೆಲ್ಲವನ್ನು ನೋಡಿದಾಗ, ಇದೆಲ್ಲವನ್ನ ಗಮನಿಸಿದಾಗ ಬಹುಶಃ ವಿಚ್ಛೇದನದಿಂದ ಇಬ್ರು ಕೂಡ ಹೊರಗಡೆ ಬರುವಂತಹ ಒಂದು ಆಲೋಚನೆಯಲ್ಲಿ ಇರಬಹುದು ಅಂತ ಹೇಳ್ಬೋದು ಚೈತ್ರ. ಗೀತಾ, ಇನ್ನು ನಟಿ ತ್ರಿಷಾ ಜೊತೆಗಿನ ಸಂಬಂಧವೇ ಇವರ ವಿಚ್ಛೇದನಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಸಂಬಂಧ ವಿಜಯ್ ಮತ್ತೆ ತ್ರಿಷಾ ಕೂಡ ದೂರ ಆಗ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿತ್ತು. ಹಾಗಾಗಿ ಇವರಿಬ್ರು ಒಂದಾಗ್ತಿರುವಂತದ್ದ ಹೇಗೆ? ತ್ರಿಷಾ ಅವರ ವಿಚಾರದಲ್ಲಿ ಅಂದರೆ ವಿಚ್ಛೇದನಕ್ಕೆ ಅವರು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾಯಕ ನಟಿಯ ಜೊತೆಗಿನ ಓಡಾಟ ಏನಿದೆ, ಅವರ ಒಂದು ಸಂಬಂಧದ ಬಗ್ಗೆ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಟಿ ತ್ರಿಷಾ ಇದ್ದಕ್ಕಿದ್ದಂತೆ ಒಂದು ರೀತಿ ಭೂಮ್ ಆಗ್ತಾರೆ. ಅಂದರೆ ಸಿನಿಮಾದಿಂದ ಹೆಸರು ಮಾಡಿದವರು ಈಗ ವಿಜಯ್ ದಳಪತಿಯವರ ಕೌಟುಂಬಿಕ ವಿಚಾರಕ್ಕೆ ಸದ್ದು ಮಾಡೋದಕ್ಕೆ ಶುರು ಮಾಡ್ತಾರೆ ತ್ರಿಷಾ. ಅದಾದ ನಂತರ ಇನ್ನೊಂದು ರೀತಿ ಹೆಸರು ಮಾಡಿದಂತ ಹೇಳಿದ್ರೆ ವಿಜಯ್ ದಳಪತಿ ಅವರು
ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅವರ ಪತ್ನಿ ಹಾಗೆ ಮಕ್ಕಳು ಬರದೇ ಇರುವಂತಹ ಸಂದರ್ಭದಲ್ಲಿ ತ್ರಿಷಾ ಅವರು ಗಮನ ಸೆಳೆದಿದ್ದು ಆ ಒಂದು ಈವೆಂಟ್ ಅಲ್ಲಿ. ಇದೆಲ್ಲವನ್ನ ನೋಡಿದಾಗ ಹಾಗೆ ವಿಜಯ್ ದಳಪತಿ ಅವರ ಹುಟ್ಟುಹಬ್ಬದ ದಿನ ಕೇಕ್ ಅನ್ನ ಕಟ್ ಮಾಡುವಂತಹ ಒಂದು ಫೋಟೋವನ್ನ ಅವರು ಅಂದ್ರೆ ಹುಟ್ಟುಹಬ್ಬದ ದಿನ ಬಿಟ್ಟು ಮಾರನೇ ದಿನ ಅಪ್ಲೋಡ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಒಂದು ಸುದ್ದಿ ಕೂಡ ಹಲ್ಚಲ್ ಎಬ್ಬಿಸಿತ್ತು. ಇನ್ನು ಇತ್ತೀಚೆಗೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಾಗ ತ್ರಿಷಾ ಅವರ ಹೆಸರನ್ನ ಅನಾವಶ್ಯಕವಾಗಿ ತೆಗೆದುಕೊಳ್ಳಲಾಗ್ತಿದೆ, ಪದೇ ಪದೇ ಆ ಒಂದು ವಿಚಾರಕ್ಕೆ ಅವರನ್ನ ಗುರಿ ಮಾಡಲಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜಕೀಯ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿತ್ತು. ಅಂದ್ರೆ ಅವರ ಬಗ್ಗೆನೂ ಕೂಡ ಒಂದು ದೂರನ್ನ ಕೂಡ ನೀಡಲಾಗಿತ್ತು. ಎಲ್ಲವನ್ನ ಗಮನಿಸಿದಾಗ ಎಲ್ಲ ಒಂದ್ ರೀತಿ ತ್ರಿಷಾ ಹಾಗೆ ವಿಜಯ್ ಅವರು ಚೆನ್ನಾಗಿದ್ದಾರಾ ಚೆನ್ನಾಗಿಲ್ವಾ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಅಂತ ಬಂದಾಗ ಅವರ ಒಪ್ಪಂದಗಳು ಬೇರೆನೇ ಇರುತ್ತೆ. ಇದೆಲ್ಲವನ್ನ ಗಮನಿಸಿದಾಗ ಮಕ್ಕಳು ಅನ್ನುವಂತಹ ವಿಚಾರಕ್ಕೆ ಅಂದರೆ ಅವರ ತಂದೆಯ ಬಗೆಗೆ ಮಗ ಆಡಿದಂತಹ ಮಾತು ಪರಿಣಾಮ ಬೀರ್ತಾ ಎಲ್ಲೋ ಒಂದು ರೀತಿ ಅಪ್ಪ CM ಆದಮೇಲೆ ಅಥವಾ ಮಕ್ಕಳಿಗಾದರೂ ಅಪ್ಪ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಸಂಗೀತ ಅವರು ತಮ್ಮ ಮನಸ್ಸನ್ನು ಬದಲಿಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರಾ ಅನ್ನುವಂಥದ್ದನ್ನು ಯೋಚಿಸಬೇಕಾಗತ್ತೆ. ಚೈತ್ರ, ಧನ್ಯವಾದ ಗೀತಾ ತಮ್ಮೆಲ್ಲ ಮಾಹಿತಿಗಾಗಿ.